ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವಿದ್ದೇವೆ ಚಿಕ್ಕಮಗಳೂರಿನ ಕಳಸದಲ್ಲಿ. ನೋಡಿ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಸುಂದರವಾಗಿದೆ ನೋಡಿ. ಇಲ್ಲಿಂದ ನೋಡುವಾಗ ಬೆಟ್ಟಗಳಲ್ಲಿ ಫಾಗ್ ಹಾಗೇ ಹೋಗ್ತಾ ಉಂಟು. ಇಲ್ಲಿ ನಿಂತ್ಕೊಂಡು ನಾವು ಫೋಟೋಗೆ ಪೋಸ್ ಕೊಡ್ಬೋದು, ಹಾಗೆ ನಿಮಗೆ ರೀಲ್ಸ್ ಮಾಡ್ಬೋದು. ತುಂಬ ಸುಂದರವಾಗಿದೆ. ಈ ಒಂದು ಬ್ರಿಡ್ಜ್ ಕಳಸದಿಂದ 5 ಕಿಲೋಮೀಟರ್ಸ್ ಇದೆ. ಸೊ ನಿಮಗೆ ಬೇಕಾದರೆ ಆಟೋದಲ್ಲಿ ಕೂಡ ಬರ್ಬೋದು, ಹಾಗೆ ವಾಕ್ ಮಾಡಿ ಕೂಡ ಬರ್ಬೋದು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಮಳೆಗಾಲದಲ್ಲಿ ಮಸ್ಟ್ ವಿಸಿಟ್ ಮಾಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ರಲ್ವಾ, ತುಂಬ ಸುಂದರವಾಗಿದೆ. ಇವಾಗ ಇಲ್ಲಿ ಆಯಿತು, ಇಲ್ಲಿಂದ ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಬನ್ನಿ. ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಟೆಂಪಲ್ ಇದೆ. ಟೆಂಪಲ್ ಹತ್ತಿರದಲ್ಲಿ ಒಂದು ಪದ್ಮಾಂಬಿಕಾ ಲಾಡ್ಜ್ ಅಂತ ಇದೆ. ಆ ಲಾಡ್ಜ್ ಇಂದ ಸ್ಟ್ರೈಟ್ ಲೆಫ್ಟ್ ಬಂದ್ರೆ ಸಾಕು, ಒಂದು ಬ್ಯೂಟಿಫುಲ್ ಆದ ಚಿಕ್ಕ ಫಾಲ್ ಸಿಗ್ತದೆ. ನಿಮಗೆ ನೋಡ್ಲಿಕ್ಕೆ ಬೇಕಾ? ಬನ್ನಿ. ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮಗೆ ಆಟ ಆಡ್ಬೋದು. ನೋಡಿ, ಅಲ್ಲಿಂದ ಅಲ್ಲಿ ತನಕ ಹೋಗ್ತದೆ, ತುಂಬ ಹೋಗ್ತದೆ ನೋಡಿ. ನೀರಿನ ಸೌಂಡ್ ತುಂಬಾ ಜೋರಿದೆ, ಹಾಗಾಗಿ ಸ್ವಲ್ಪ ದೂರದಲ್ಲಿ ನಿಂತು ಆಡ್ಬೇಕು. ನಿಂತ್ರೆ ಕಲ್ಲೆಲ್ಲ ಜಾರುತ್ತೆ, ಆದ್ರೆ ನೋಡ್ಲಿಕ್ಕೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ಫೋಟೋ ಕೂಡ ತೆಗಿಬಹುದು. ತುಂಬಾ ಬ್ಯೂಟಿಫುಲ್ ಆದ ಪ್ಲೇಸ್. ನೋಡಿ, ಇದು ಹೋರ್ನಾಡಿನ ಫೇಮಸ್ ಅನ್ನಪೂರ್ಣೇಶ್ವರಿ ಟೆಂಪಲ್. ಈ ಟೆಂಪಲ್ನ ಹತ್ತಿರ ವೈಬ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮಳೆ ಬರ್ತಾ ಇದೆ ನೋಡಿ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ನಮ್ಮ ಜೀವನ ಅಲೆಮಾರಿಯ ಜೀವನ ಆಗಿದೆ ನೋಡಿ. ಹೋಟೆಲ್ ಹುಡುಕಿ ಹುಡುಕಿ ಎಷ್ಟು ದೂರ ಬಂದ್ವಿ, ಆದರೆ ಇನ್ನೂ ಕೂಡ ಒಂದು ಹೋಟೆಲ್ ಕೂಡ ಸಿಗಲಿಲ್ಲ ನಮಗೆ. ಇವರು ಪ್ರಭಾಕರ್ ಅಂಕಲ್ ಅಂತೇಳಿ. ಇವರು ನಮಗೆ ಈ ಕಳಸದಿಂದ ಸೂರ್ಮನೆ ಫಾಲ್ಸ್ಗೆ ಕರ್ಕೊಂಡೋದ್ರು. ಅದರಲ್ಲಿ ಫಾಲ್ಸ್ ಕ್ಲೋಸ್ ಇತ್ತು, ಆದ ಕಾರಣ ಅವ್ರು ನಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಕರ್ಕೊಂಡೋಗಿ ಬಿಟ್ಟರು. ಹಾಗೆ ನಮಗೆ ಈಗ ಹೋಟೆಲ್ ಕೂಡ ತೋರಿಸಿದ್ರು ನೋಡಿ. ಇಷ್ಟೊತ್ತು ಹೋಟೆಲ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಹಾಂ, ಥ್ಯಾಂಕ್ ಯು ಅಂಕಲ್. ನೆಕ್ಸ್ಟ್ ನಾವು ಬಂದಿದ್ದೇವೆ ಸಂಸೆಯ ಫೇಮಸ್ ಟೆಂಪಲ್ ನೋಡಿ. ಈ ಒಂದು ಟೀ ಎಸ್ಟೇಟ್ಗಳ ನಡುವೆ ಒಂದು ಸುಂದರವಾದ ಟೆಂಪಲ್ ಇದೆ. ಈ ಒಂದು ಟೆಂಪಲ್ನಲ್ಲಿ ಲವ್ ಮಾಕ್ಟೇಲ್ ಮೂವಿಯ ಶೂಟಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ನೋಡುವಾಗ ನೋಡಿ, ತುಂಬ ಸುಂದರವಾಗಿ ಕಾಣ್ತದೆ ಆಚೆ ಈಚೆ ಎಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳಿ. ವಾವ್, ತುಂಬ ಚೆನ್ನಾಗಿದೆ. ಹೀಗೆ ವಾಕ್ ಮಾಡಿ ಮೇಲೆ ಹೋದರೆ ಫುಲ್ ಟೀ ಎಸ್ಟೇಟ್ ಸಿಗುತ್ತೆ. ಅಂತ ಹೇಳಿದ್ರೆ ಕಸಿ ಮಾಡದೇ ಇರೋದು. ಇನ್ನು ಆಚೆ ಸೈಡಲ್ಲೆಲ್ಲ ಫುಲ್ ಕಸಿ ಮಾಡ್ತಾ ಇದ್ದಾರೆ. ನಮಗೆ ಸೌಂಡ್ ಕೇಳ್ತಾ ಇದೆ. ಇಲ್ಲಿ ತುಂಬ ಜಿಗಣೆ ಇದೆ. ನಮಗೆ ಭಯ ಆಗ್ತಾ ಉಂಟು, ಎಲ್ಲಿ ಕಾಲಿಗೆ ಜಿಗಣೆ ಬರುತ್ತೆ ಅಂತೇಳಿ. ನೋಡಿ, ಜಿಗಣೆ ಬರುತ್ತೆ ಅಂತೇಳಿ ಭಯದಲ್ಲಿ ಚಪ್ಪಲ್ ಹಾಕದೆ ಹಾಗೆ ಬಂದಿದ್ದೇನೆ ನಾನು. ಸೊ ತುಂಬ ಚೆನ್ನಾಗಿದೆ. ನೀವು ಯಾವ ಟೈಮಲ್ಲಿ ಅಂತ ಹೇಳಿದರೆ, ಒಂದು ಆಗಸ್ಟ್ ಮೇಲೆ ಆ ಒಂದು ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿದರೆ ಚೆನ್ನಾಗಿರುತ್ತೆ. ವ್ಯೂ ಕೂಡ ಒಳ್ಳೆ ಇರುತ್ತೆ, ಹಾಗೆ ಕೂಲ್ ಆಗಿ ಸೂಪರ್ ಆಗಿರುತ್ತೆ. ನೀವು ಒಂದು ವೇಳೆ ಟೀ ಎಸ್ಟೇಟಿಗೆಲ್ಲ ಹೋದರೆ ನೋಡಿ, ಇದು ಜಿಗಣೆ ಬೇಗ ಕಾಲಲ್ಲಿ ಹತ್ಕೊಳ್ಳುತ್ತೆ. ಅದು ಹತ್ತಿದ್ದು ಗೊತ್ತಾಗಲ್ಲ. ಹೀಗೆ ಎಸ್ಟೇಟ್ ನೋಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಗುಮನ್ ಖಾನ್ ಟೀ ಹೌಸ್ ಅಂತ ಸಿಗುತ್ತೆ. ಇಲ್ಲಿ ಬೆಸ್ಟ್ ಟೀ ಮತ್ತು ಕಾಫಿ ಸಿಗುತ್ತೆ. ಮಳೆ ಬರುವಾಗ ಬಿಸಿ ಬಿಸಿ ಕುಡಿಲಿಕ್ಕೆ ಕೂಡ ಚೆನ್ನಾಗಾಗುತ್ತೆ. ನಾವು ಕ್ಯಾತನ್ಮಕೆಗೆ ಅಂತೇಳಿ ಬಂದಿದ್ವಿ, ಆದರೆ ಇಲ್ಲಿ ತುಂಬ ಮಳೆ ಹೊರನಾಡಲ್ಲಿ, ಆದ ಕಾರಣ ನಮಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೇವೆ. ಹಾಗೆ ನಿಮಗೆ ಕೂಡ ಕ್ಯಾತನ್ಮಕೆಗೆ ಕರ್ಕೊಂಡು ಹೋಗ್ತೇವೆ. ನಾವು ಬಂದಿದ್ದು ವೇಸ್ಟ್ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಇಲ್ಲಿ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಹೊರನಾಡಲ್ಲಿ 1-2 ಚಿಕ್ಕ ಚಿಕ್ಕ ಫಾಲ್ಸ್, ಹಾಗೆ
ಟೆಂಪಲ್ ಕೂಡ ನೋಡಿ ಬಂದ್ವಿ. ತುಂಬ ಖುಷಿಯಾಯಿತು. ಹೀಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಈ ಚಾನೆಲನ್ನು ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ.